ಹೆಚ್ಚು ಗಮನ ಸೆಳೆತಿರೋದೇ ಈ ಬಣಗಳ ಪ್ರತ್ಯೇಕ ಮೀಟಿಂಗ್ಗಳು. ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದವರು, ಎಸ್ಪೆಷಲಿ ದೆಹಲಿ ಟೂರ್ಗೆ ಹೋಗಿ ಬಂದ ನಾಯಕರು, ಅವ್ರ ಜೊತೆಯಲ್ಲಿ ಮತ್ತೊಂದಷ್ಟು ಮಂದಿ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋರು ಪ್ರತ್ಯೇಕವಾಗಿ ಸಭೆ ಮಾಡ್ತಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕಬೇಕಾಗಿದ್ದ ಹೈಕಮಾಂಡ್ ನಾಯಕರು ಫಾರಿನ್ ಟ್ರಿಪ್ ನ ಅರೇಂಜ್ಮೆಂಟ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ನಾವು ಇದೇ ವಿಚಾರ ಮಾತನಾಡ್ತಾ ಇದ್ವಿ. ನಮ್ಮ ಜೊತೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ನೇರ ಸಂಪರ್ಕದಲ್ಲಿದ್ದಾರೆ. ಇಟ್ನಾಳ್ ಸರ್, ನೋಡಿ, ನಿನ್ನೆ ಅಹಿಂದ ನಾಯಕರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ. ಸಿದ್ದರಾಮಯ್ಯನವರನ್ನು ಯಾವ ಕಾರಣಕ್ಕೂ ಕೆಳಗಿಳಿಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಬಣದವರೆಲ್ಲ ಲಂಚ್ ಮೀಟಿಂಗ್ ಮಾಡ್ತಾರೆ. ಅಲ್ಲಿ ಏನ್ ಚರ್ಚೆ ಆಗಿದೆ, ಇನ್ನಷ್ಟೇ ಹೊರಬರಬೇಕಾಗಿದ್ದ ವಿಚಾರಗಳು. ಈ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಆಡಳಿತವನ್ನ ನಡೆಸಬೇಕಾಗಿರುವ ನಾಯಕರೆಲ್ಲರೂ ಕೂಡ ಈಟಿಂಗ್ ನಲ್ಲೇ ಬ್ಯುಸಿ ಆಗ್ಬಿಟ್ರೆ ಇದನ್ನ ಕೇಳೋರು ಯಾರು ಅಂತ ಹೈಕಮಾಂಡ್ ನಾವಾಗ್ಲಿಂದ ಮಾತನಾಡ್ತಿರೋ ರೀತಿಯಲ್ಲಿ ಫಾರಿನ್ ಟ್ರಿಪ್ ನಲ್ಲಿ ಬ್ಯುಸಿ. ಈ ತರ ಮೀಟಿಂಗ್ ಗಳು ಮಾಡಬೇಡಿ, ಬಣಗಳ ಸಭೆಗಳ ಮಾಡಬೇಡಿ, ಈ ತರದ ಒಂದು ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು ಮಾಡಬೇಡಿ, ಈ ತರ ಹೇಳಿಕೆ ಕೊಡಬೇಡಿ, ನಾನು 5 ವರ್ಷ 2.5 ವರ್ಷ ಅಂತ ಬೇಡ ಅಂತ ಹೇಳಿ ಈ ತರದ ಇನ್ಸ್ಟ್ರಕ್ಷನ್, ಈ ತರದ ಒಂದು ಸಲಹೆ ಒಂದು ರೀತಿಯ ಒಂದು ಇನ್ಸ್ಟ್ರಕ್ಷನ್ ಅನ್ನೋಣ. ಇದಕ್ಕೆ ಈ ತರ ತಾಕೀತನ್ನ ಖರ್ಗೆ ಅವರು ಒಂದು 10 ಸರ್ತಿ ಮಾಡಿದ್ದಾರೆ. ಎಐಸಿಸಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಅವರು. ರಾಹುಲ್ ಗಾಂಧಿ ಅಸಾರ್ವಜನಿಕ ಹೇಳಿಲ್ಲ ಮತ್ತೆ ಬೇರೆ, ಬಟ್ ಎಐಸಿಸಿ ಅಧ್ಯಕ್ಷರು ಹೇಳಿ ಆದ್ಮೇಲೆ ಆದ್ರೂ ಮಾಡ್ತಾರೆ ಅಂದ್ರೆ ಇದರರ್ಥ ಏನು? ಇದರರ್ಥ ಪಕ್ಷದಲ್ಲಿ ಶಿಸ್ತು ಅನ್ನೋದು ಉಳಿದಿಲ್ಲ. ಪಕ್ಷದಲ್ಲಿ ತಮ್ಮ ಸ್ವಹಿತಾಸಕ್ತಿ ಮಾತ್ರ ಮುಖ್ಯ ಆಗಿದೆ. ಮತ್ತೆ ಇವರಿಗೆ ಶಿಸ್ತಿನ ಪಾಠವನ್ನ ಅಥವಾ ಅಶಿಸ್ತು ಆದ್ರೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ತಾಕತ್ತು ಹೈಕಮಾಂಡ್ ಇಲ್ಲ ಅನ್ನೋದು ಮಾತ್ರ ನಮ್ಗೆ ಕಾಣುತ್ತೆ ಇಲ್ಲಿ. ಯಾಕಂದ್ರೆ ವಾಟ್ ಈಸ್ ದ ರೀಸನ್? ಮೊನ್ನೆ ಒಗ್ಗಟ್ಟು ನಾವು ಒಟ್ಟಿಗಿದ್ದೇವೆ ಅಂತೇಳಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ರು, ಜಂಟಿ ಸುದ್ದಿಗೋಷ್ಠಿ ಮಾಡಿ ಹೇಳಿದ್ರು, ಅಗ್ರಿಮೆಂಟ್ ಆಗಿದೆ ಅಂತ ನಮ್ಮೇಲೆ ರೇಗಾಡ್ತಾರೆ, ಆದ್ರೆ ಯತೀಂದ್ರ ಮೇಲೆ ರೇಗಾಡೋದಿಲ್ಲ. ಯಾಕಪ್ಪ ಈ ತರ ಹೇಳಿಕೆ ಕೊಡ್ತೀನಿ? ರೇಗಾಡ್ಬೋದಲ್ಲ ಮಗನ ಮೇಲೆ, ಮಾಧ್ಯಮಗಳ ಮೇಲೆ ರೇಗಾಡಕ್ಕೆ ಇವ್ರಿಗೆ ಬಾಯಿ ಬರ್ತದೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಇವ್ರು ಡಿಕೆ ಶಿವಕುಮಾರ್ ಬಣದವರು ಈ ತರ ಮಾಡ್ತಾರೆ. ಸೊ ಇದು ಎಲ್ಲ ನೀವು ಹೇಳಿದಂಗೆ ಆಲ್ MLAs, ಆಲ್ ಕ್ಯಾಬಿನೆಟ್ ಇಸ್ ಡಿವೈಡೆಡ್. ಈ ತರದ ಒಂದು ಒಡೆದ ಮನೆ ಹೇಗೆ ಕರ್ನಾಟಕವನ್ನು ಆಳೋದು ಸಾಧ್ಯ? ಈಗ ಜನ ಇನ್ನು ಕ್ರಮೇಣ ಇದೇ ಪ್ರಶ್ನೆ ಕೇಳ್ತಾರೆ ಜನ. ಈ ಮೊದಲು ನಿಮ್ಮ ಪಕ್ಷನೇ, ನಿಮ್ಮ ಶಾಸಕಾಂಗ ಪಕ್ಷನೇ, ಕಾಂಗ್ರೆಸ್ ಪಕ್ಷ ಬಿಡಿ, ಕಾಂಗ್ರೆಸ್ ಶಾಸಕಾಂಗ ಪಕ್ಷನೇ ಒಡೆದ ಮಣಿಯಾಗಿದೆ. ಅಲ್ಲಿ ಶಾಸಕಾಂಗ ಪಕ್ಷದ ನಾಯಕರ ಮಾತನ್ನು ಸಂಪೂರ್ಣವಾಗಿ ಯಾರು ಕೇಳ್ತಾ ಇಲ್ಲ, ಪಕ್ಷದ ಅಧ್ಯಕ್ಷರ ಮಾತನ್ನು ಸಂಪೂರ್ಣ ಯಾರು ಕೇಳ್ತಾ ಇಲ್ಲ. ಅದರ ಅರ್ಥ ಏನು? ಪಕ್ಷದ ಅಧ್ಯಕ್ಷರ ವಿರುದ್ಧ ಕೆಲವು ಜನ ಇದ್ದಾರೆ, ಶಾಸಕಾಂಗದ ಪಕ್ಷದ ನಾಯಕರ ವಿರುದ್ಧ ಕೆಲವರು ಇದ್ದಾರೆ. ಇದರ ಅರ್ಥ ಏನು? ಯಾರ ನಾಯಕತ್ವವನ್ನು ನಂಬಿ ಕರ್ನಾಟಕದ ಜನ ಕೂತ್ಕೋಬೇಕು, ಒಂದು ಸರ್ಕಾರ ನಡಿಬೇಕು. ಇವತ್ತಿನ ಅಧಿಕಾರಿ ವರ್ಗ ಆಗ್ಲಿ, ಒಂದು ಎಂಟೈರ್ ಬ್ಯೂರೋಕ್ರಸಿ ಆಗ್ಲಿ, ಸೆಕ್ರೆಟರಿಯೇಟ್ ಆಗ್ಲಿ, ಯಾರ ನಾಯಕತ್ವ ನಂಬಿ ಅವರು ಕೆಲಸ ಮಾಡಬೇಕು. ಟೋಟಲ್ ಪ್ಯಾರಾಲಿಸಿಸ್ ಆಫ್ ದ ಗವರ್ನೆನ್ಸ್. ಸರ್ಕಾರ ನಿಜ ಸರ್ಕಾರ ವಿಶ್ವಾಸ ಇಟ್ಟು ಆಯ್ಕೆ ಮಾಡಿರುವ ಬಹುಮತದ ಸರ್ಕಾರ ಸುಭದ್ರವಾಗಿರ್ಲಿ ಅಂತ ನೀಡಿರುವ ತೀರ್ಪು ಇದು ಅಭದ್ರವಾಗುವ ಸಂದರ್ಭದಲ್ಲಿ ಗಮನ ವಹಿಸಬೇಕಾಗಿರೋದು ನಾವು ನೀವು ಆಗ್ಲಿಂದ ಮಾತನಾಡ್ತಾ ಇರೋ ರೀತಿಯಲ್ಲಿ ಹೈಕಮಾಂಡ್ ಈ ಫಾರಿನ್ ಟ್ರಿಪ್ ನ ನಡುವೆ ರಾಜ್ಯದ ಮತದಾರರ ತೀರ್ಪೇನಿತ್ತು, ಆ ತೀರ್ಪಿಗೆ ಅವಮಾನ ಆಗೋ ರೀತಿಯ ಪರಿಸ್ಥಿತಿ ಏನಿದೆ, ಇದನ್ನು ಸುಧಾರಿಸುವಷ್ಟು ಔದಾರ್ಯ ಹೆಚ್ಚು ಗಮನ ಸೆಳೆತಿರೋದೇ ಈ ಬಣಗಳ ಪ್ರತ್ಯೇಕ ಮೀಟಿಂಗ್ಗಳು. ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದವರು, ಎಸ್ಪೆಷಲಿ ದೆಹಲಿ ಟೂರ್ಗೆ ಹೋಗಿ ಬಂದ ನಾಯಕರು, ಅವ್ರ ಜೊತೆಯಲ್ಲಿ ಮತ್ತೊಂದಷ್ಟು ಮಂದಿ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋರು ಪ್ರತ್ಯೇಕವಾಗಿ ಸಭೆ ಮಾಡ್ತಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕಬೇಕಾಗಿದ್ದ ಹೈಕಮಾಂಡ್ ನಾಯಕರು ಫಾರಿನ್ ಟ್ರಿಪ್ ನ ಅರೇಂಜ್ಮೆಂಟ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ನಾವು ಇದೇ ವಿಚಾರ ಮಾತನಾಡ್ತಾ ಇದ್ವಿ. ನಮ್ಮ ಜೊತೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ನೇರ ಸಂಪರ್ಕದಲ್ಲಿದ್ದಾರೆ. ಇಟ್ನಾಳ್ ಸರ್, ನೋಡಿ, ನಿನ್ನೆ ಅಹಿಂದ ನಾಯಕರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ. ಸಿದ್ದರಾಮಯ್ಯನವರನ್ನು ಯಾವ ಕಾರಣಕ್ಕೂ ಕೆಳಗಿಳಿಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಬಣದವರೆಲ್ಲ ಲಂಚ್ ಮೀಟಿಂಗ್ ಮಾಡ್ತಾರೆ. ಅಲ್ಲಿ ಏನ್ ಚರ್ಚೆ ಆಗಿದೆ, ಇನ್ನಷ್ಟೇ ಹೊರಬರಬೇಕಾಗಿದ್ದ ವಿಚಾರಗಳು. ಈ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಆಡಳಿತವನ್ನ ನಡೆಸಬೇಕಾಗಿರುವ ನಾಯಕರೆಲ್ಲರೂ ಕೂಡ ಈಟಿಂಗ್ ನಲ್ಲೇ ಬ್ಯುಸಿ ಆಗ್ಬಿಟ್ರೆ ಇದನ್ನ ಕೇಳೋರು ಯಾರು ಅಂತ ಹೈಕಮಾಂಡ್ ನಾವಾಗ್ಲಿಂದ ಮಾತನಾಡ್ತಿರೋ ರೀತಿಯಲ್ಲಿ ಫಾರಿನ್ ಟ್ರಿಪ್ ನಲ್ಲಿ ಬ್ಯುಸಿ. ಈ ತರ ಮೀಟಿಂಗ್ ಗಳು ಮಾಡಬೇಡಿ, ಬಣಗಳ ಸಭೆಗಳ ಮಾಡಬೇಡಿ, ಈ ತರದ ಒಂದು ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು ಮಾಡಬೇಡಿ, ಈ ತರ ಹೇಳಿಕೆ ಕೊಡಬೇಡಿ, ನಾನು 5 ವರ್ಷ 2.5 ವರ್ಷ ಅಂತ ಬೇಡ ಅಂತ ಹೇಳಿ ಈ ತರದ ಇನ್ಸ್ಟ್ರಕ್ಷನ್, ಈ ತರದ ಒಂದು ಸಲಹೆ ಒಂದು ರೀತಿಯ ಒಂದು ಇನ್ಸ್ಟ್ರಕ್ಷನ್ ಅನ್ನೋಣ. ಇದಕ್ಕೆ
ಈ ತರ ತಾಕೀತನ್ನ ಖರ್ಗೆ ಅವರು ಒಂದು 10 ಸರ್ತಿ ಮಾಡಿದ್ದಾರೆ. ಎಐಸಿಸಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಅವರು. ರಾಹುಲ್ ಗಾಂಧಿ ಅಸಾರ್ವಜನಿಕ ಹೇಳಿಲ್ಲ ಮತ್ತೆ ಬೇರೆ, ಬಟ್ ಎಐಸಿಸಿ ಅಧ್ಯಕ್ಷರು ಹೇಳಿ ಆದ್ಮೇಲೆ ಆದ್ರೂ ಮಾಡ್ತಾರೆ ಅಂದ್ರೆ ಇದರ ಅರ್ಥ ಏನು? ಇದರ ಅರ್ಥ ಪಕ್ಷದಲ್ಲಿ ಶಿಸ್ತು ಅನ್ನೋದು ಉಳಿದಿಲ್ಲ. ಪಕ್ಷದಲ್ಲಿ ತಮ್ಮ ತಮ್ಮ ಸ್ವಹಿತಾಸಕ್ತಿ ಮಾತ್ರ ಮುಖ್ಯ ಆಗಿದೆ. ಮತ್ತೆ ಇವರಿಗೆ ಶಿಸ್ತಿನ ಪಾಠವನ್ನ ಅಥವಾ ಅಶಿಸ್ತು ಆದ್ರೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ತಾಕತ್ತು ಹೈಕಮಾಂಡಿಗೆ ಇಲ್ಲ ಅನ್ನೋದು ಮಾತ್ರ ನಮ್ಗೆ ಕಾಣುತ್ತೆ ಇಲ್ಲಿ. ಯಾಕಂದ್ರೆ ವಾಟ್ ಈಸ್ ದ ರೀಸನ್? ಮೊನ್ನೆ ಒಗ್ಗಟ್ಟು ನಾವು ಒಟ್ಟಿಗಿದ್ದೇವೆ ಅಂತೇಳಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ರು, ಜಂಟಿ ಸುದ್ದಿಗೋಷ್ಠಿ ಮಾಡಿ ಹೇಳಿದ್ರು, ಅಗ್ರಿಮೆಂಟ್ ಆಗಿದೆ ಅಂತ ನಮ್ಮ ಮೇಲೆ ರೇಗಾಡ್ತಾರೆ, ಆದ್ರೆ ಯತೀಂದ್ರ ಮೇಲೆ ರೇಗಾಡೋದಿಲ್ಲ. ಯಾಕಪ್ಪ ಈ ತರ ಹೇಳಿಕೆ ಕೊಡ್ತೀನಿ? ರೇಗಾಡ್ಬೋದಲ್ಲ ಮಗನ ಮೇಲೆ, ಮಾಧ್ಯಮಗಳ ಮೇಲೆ ರೇಗಾಡಕ್ಕೆ ಇವ್ರಿಗೆ ಬಾಯ್ ಬರ್ತದೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಇವ್ರು ಡಿ ಕೆ ಶಿವಕುಮಾರ್ ಬಣದವ್ರು ಈ ತರ ಮಾಡ್ತಾರೆ. ಸೊ ಇದು ಎಲ್ಲ ನೀವು ಹೇಳಿದಂಗೆ ಆಲ್ MLAs, ಆಲ್ ಕ್ಯಾಬಿನೆಟ್ ಇಸ್ ಡಿವೈಡೆಡ್. ಈ ತರದ ಒಂದು ಒಡೆದ ಮನೆ ಹೇಗೆ ಕರ್ನಾಟಕವನ್ನು ಆಳೋದು ಸಾಧ್ಯ? ಈಗ ಜನ ಇನ್ನು ಕ್ರಮೇಣ ಇದೇ ಪ್ರಶ್ನೆ ಕೇಳ್ತಾರೆ ಜನ. ಈ ಮೊದಲು ನಿಮ್ಮ ಪಕ್ಷನೇ, ನಿಮ್ಮ ಶಾಸಕಾಂಗ ಪಕ್ಷನೇ, ಕಾಂಗ್ರೆಸ್ ಪಕ್ಷ ಬಿಡಿ, ಕಾಂಗ್ರೆಸ್ ಶಾಸಕಾಂಗ ಪಕ್ಷನೇ ಒಡೆದ ಮಣಿಯಾಗಿದೆ. ಅಲ್ಲಿ ಶಾಸಕಾಂಗ ಪಕ್ಷದ ನಾಯಕರ ಮಾತನ್ನು ಸಂಪೂರ್ಣವಾಗಿ ಯಾರು ಕೇಳ್ತಾ ಇಲ್ಲ, ಪಕ್ಷದ ಅಧ್ಯಕ್ಷರ ಮಾತನ್ನು ಸಂಪೂರ್ಣ ಯಾರು ಕೇಳ್ತಾ ಇಲ್ಲ. ಅದರ ಅರ್ಥ ಏನು? ಪಕ್ಷದ ಅಧ್ಯಕ್ಷರ ವಿರುದ್ಧ ಕೆಲವು ಜನ ಇದ್ದಾರೆ, ಶಾಸಕಾಂಗದ ಪಕ್ಷದ ನಾಯಕರ ವಿರುದ್ಧ ಕೆಲವರು ಇದ್ದಾರೆ. ಇದರ ಅರ್ಥ ಏನು? ಯಾರ ನಾಯಕತ್ವವನ್ನು ನಂಬಿ ಕರ್ನಾಟಕದ ಜನ ಕೂತ್ಕೋಬೇಕು, ಒಂದು ಸರ್ಕಾರ ನಡಿಬೇಕು. ಇವತ್ತಿನ ಅಧಿಕಾರಿ ವರ್ಗ ಆಗ್ಲಿ, ಒಂದು ಎಂಟೈರ್ ಬ್ಯೂರೋಕ್ರಸಿ ಆಗ್ಲಿ, ಸೆಕ್ರೆಟರಿಯೇಟ್ ಆಗ್ಲಿ, ಯಾರ ನಾಯಕತ್ವ ನಂಬಿ ಅವರು ಕೆಲಸ ಮಾಡಬೇಕು. ಪ್ಯಾರಾಲಿಸಿಸ್, ಇಟ್ ವಿಲ್ ಲೀಡ್ ಟು ಟೋಟಲ್ ಪ್ಯಾರಾಲಿಸಿಸ್ ಆಫ್ ದ ಗವರ್ನೆನ್ಸ್. ಸರ್ಕಾರ ನಿಜ ಸರ್ಕಾರ ವಿಶ್ವಾಸ ಇಟ್ಟು ಆಯ್ಕೆ ಮಾಡಿರುವ ಬಹುಮತದ ಸರ್ಕಾರ ಸುಭದ್ರವಾಗಿರ್ಲಿ ಅಂತ ನೀಡಿರುವ ತೀರ್ಪು ಇದು ಅಭದ್ರವಾಗೋ ಸಂದರ್ಭದಲ್ಲಿ ಗಮನ ವಹಿಸಬೇಕಾಗಿರೋದು ನಾವು ನೀವು ಆಗ್ಲಿಂದ ಮಾತನಾಡ್ತಾ ಇರೋ ರೀತಿಯಲ್ಲಿ ಹೈಕಮಾಂಡ್ ಈ ಫಾರಿನ್ ಟ್ರಿಪ್ ನ ನಡುವೆ ರಾಜ್ಯದ ಮತದಾರರ ತೀರ್ಪೇನಿತ್ತು ಆ ತೀರ್ಪಿಗೆ ಹೆಚ್ಚು ಗಮನ ಸೆಳೆತಿರೋದೇ ಈ ಬಣಗಳ ಪ್ರತ್ಯೇಕ ಮೀಟಿಂಗ್ಗಳು. ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣದವರು, ಎಸ್ಪೆಷಲಿ ದೆಹಲಿ ಟೂರ್ಗೆ ಹೋಗಿ ಬಂದ ನಾಯಕರು, ಅವ್ರ ಜೊತೆಯಲ್ಲಿ ಮತ್ತೊಂದಷ್ಟು ಮಂದಿ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋರು ಪ್ರತ್ಯೇಕವಾಗಿ ಸಭೆ ಮಾಡ್ತಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕಬೇಕಾಗಿದ್ದ ಹೈಕಮಾಂಡ್ ನಾಯಕರು ಫಾರಿನ್ ಟ್ರಿಪ್ ನ ಅರೇಂಜ್ಮೆಂಟ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ನಾವು ಇದೇ ವಿಚಾರ ಮಾತನಾಡ್ತಾ ಇದ್ವಿ. ನಮ್ಮ ಜೊತೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ನೇರ ಸಂಪರ್ಕದಲ್ಲಿದ್ದಾರೆ. ಇಟ್ನಾಳ್ ಸರ್, ನೋಡಿ, ನಿನ್ನೆ ಅಹಿಂದ ನಾಯಕರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ. ಸಿದ್ದರಾಮಯ್ಯನವರನ್ನ ಯಾವ ಕಾರಣಕ್ಕೂ ಕೆಳಗಿಳಿಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಬಣದವರೆಲ್ಲ ಲಂಚ್ ಮೀಟಿಂಗ್ ಮಾಡ್ತಾರೆ. ಅಲ್ಲಿ ಏನ್ ಚರ್ಚೆ ಆಗಿದೆ, ಇನ್ನಷ್ಟೇ ಹೊರಬರಬೇಕಾಗಿದೆ ವಿಚಾರಗಳು. ಈ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಆಡಳಿತವನ್ನ ನಡೆಸಬೇಕಾಗಿರುವ ನಾಯಕರೆಲ್ಲರೂ ಕೂಡ ಈಟಿಂಗ್ ನಲ್ಲೇ ಬ್ಯುಸಿ ಆಗ್ಬಿಟ್ರೆ ಇದನ್ನ ಕೇಳೋರು ಯಾರು ಅಂತ ಹೈಕಮಾಂಡ್ ನಾವಾಗ್ಲಿಂದ ಮಾತನಾಡ್ತಿರೋ ರೀತಿಯಲ್ಲಿ ಫಾರಿನ್ ಟ್ರಿಪ್ ನಲ್ಲಿ ಬ್ಯುಸಿ. ಈ ತರ ಮೀಟಿಂಗ್ ಗಳು ಮಾಡಬೇಡಿ, ಬಣಗಳ ಸಭೆಗಳ ಮಾಡಬೇಡಿ, ಈ ತರದ ಒಂದು ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು ಮಾಡಬೇಡಿ, ಈ ತರ ಹೇಳಿಕೆ ಕೊಡಬೇಡಿ, ನಾನು 5 ವರ್ಷ 2.5 ವರ್ಷ ಅಂತ ಬೇಡ ಅಂತ ಈ ತರದ ಇನ್ಸ್ಟ್ರಕ್ಷನ್, ಈ ತರದ ಒಂದು ಸಲಹೆ ಒಂದು ರೀತಿಯ ಒಂದು ಇನ್ಸ್ಟ್ರಕ್ಷನ್ ಅನ್ನೋಣ ಇದಕ್ಕೆ. ಈ ತರ ತಾಕೀತನ್ನ ಖರ್ಗೆ ಅವರು ಒಂದು 10 ಸರ್ತಿ ಮಾಡಿದ್ದಾರೆ. ಎಐಸಿಸಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಅವರು. ರಾಹುಲ್ ಗಾಂಧಿ ಅಸಾರ್ವಜನಿಕ ಹೇಳಿಲ್ಲ ಮತ್ತೆ ಬೇರೆ, ಬಟ್ ಎಐಸಿಸಿ ಅಧ್ಯಕ್ಷರು ಹೇಳಿ ಆದ್ಮೇಲೆ ಆದ್ರೂ ಮಾಡ್ತಾರೆ ಅಂದ್ರೆ ಇದರ ಅರ್ಥ ಏನು? ಇದರ ಅರ್ಥ ಪಕ್ಷದಲ್ಲಿ ಶಿಸ್ತು ಅನ್ನೋದು ಉಳಿದಿಲ್ಲ. ಪಕ್ಷದಲ್ಲಿ ತಮ್ಮ ತಮ್ಮ ಸ್ವಹಿತಾಸಕ್ತಿ ಮಾತ್ರ ಮುಖ್ಯ ಆಗಿದೆ. ಮತ್ತೆ ಇವರಿಗೆ ಶಿಸ್ತಿನ ಪಾಠವನ್ನ ಅಥವಾ ಅಶಿಸ್ತು ಆದ್ರೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ತಾಕತ್ತು ಹೈಕಮಾಂಡಿಗೆ ಇಲ್ಲ ಅನ್ನೋದು ಮಾತ್ರ ನಮ್ಗೆ ಕಾಣುತ್ತೆ ಇಲ್ಲಿ. ಯಾಕಂದ್ರೆ ವಾಟ್ ಈಸ್ ದ ರೀಸನ್? ಮೊನ್ನೆ ಒಗ್ಗಟ್ಟು ನಾವು ಒಟ್ಟಿಗಿದ್ದೇವೆ ಅಂತೇಳಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ರು, ಜಂಟಿ ಸುದ್ದಿಗೋಷ್ಠಿ ಮಾಡಿ ಹೇಳಿದ್ರು, ಅಗ್ರಿಮೆಂಟ್ ಆಗಿದೆ ಅಂತ ನಮ್ಮ ಮೇಲೆ ರೇಗಾಡ್ತಾರೆ, ಆದ್ರೆ ಯತೀಂದ್ರ ಮೇಲೆ ರೇಗಾಡೋದಿಲ್ಲ. ಯಾಕಪ್ಪ ಈ ತರ ಹೇಳಿಕೆ ಕೊಡ್ತೀನಿ? ರೇಗಾಡ್ಬೋದಲ್ಲ ಮಗನ ಮೇಲೆ, ಮಾಧ್ಯಮಗಳ ಮೇಲೆ ರೇಗಾಡಕ್ಕೆ ಇವ್ರಿಗೆ ಬಾಯ್ ಬರ್ತದೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಇವ್ರು ಡಿ ಕೆ ಶಿವಕುಮಾರ್ ಬಣದವ್ರು ಈ ತರ ಮಾಡ್ತಾರೆ. ಸೊ ಇದು ಎಲ್ಲ ನೀವು ಹೇಳಿದಂಗೆ ಆಲ್ MLAs, ಆಲ್ ಕ್ಯಾಬಿನೆಟ್ ಇಸ್ ಡಿವೈಡೆಡ್. ಈ ತರದ ಒಂದು ಒಡೆದ ಮನೆ
ಹೇಗೆ ಕರ್ನಾಟಕವನ್ನು ಆಳೋದಕ್ಕೆ ಸಾಧ್ಯ ಈಗ? ಜನ ಇನ್ನು ಕ್ರಮೇಣ ಇದೇ ಪ್ರಶ್ನೆ ಕೇಳ್ತಾರೆ ಜನ. ಈ ಮೊದಲು ನಿಮ್ಮ ಪಕ್ಷನೇ, ನಿಮ್ಮ ಶಾಸಕಾಂಗ ಪಕ್ಷನೇ, ಕಾಂಗ್ರೆಸ್ ಪಕ್ಷ ಬಿಡಿ, ಕಾಂಗ್ರೆಸ್ ಶಾಸಕಾಂಗ ಪಕ್ಷನೇ ಒಡೆದ ಮಣಿಯಾಗಿದೆ. ಅಲ್ಲಿ ಶಾಸಕಾಂಗ ಪಕ್ಷದ ನಾಯಕರ ಮಾತನ್ನು ಸಂಪೂರ್ಣವಾಗಿ ಯಾರು ಕೇಳ್ತಾ ಇಲ್ಲ, ಪಕ್ಷದ ಅಧ್ಯಕ್ಷರ ಮಾತನ್ನು ಸಂಪೂರ್ಣ ಯಾರು ಕೇಳ್ತಾ ಇಲ್ಲ. ಅದರ ಅರ್ಥ ಏನು? ಪಕ್ಷದ ಅಧ್ಯಕ್ಷರ ವಿರುದ್ಧ ಕೆಲವು ಜನ ಇದ್ದಾರೆ, ಶಾಸಕಾಂಗದ ಪಕ್ಷದ ನಾಯಕರ ವಿರುದ್ಧ ಕೆಲವರು ಇದ್ದಾರೆ. ಇದರ ಅರ್ಥ ಏನು? ಯಾರ ನಾಯಕತ್ವವನ್ನು ನಂಬಿ ಕರ್ನಾಟಕ ಜನ ಕೂತ್ಕೋಬೇಕು, ಒಂದು ಸರ್ಕಾರ ನಡಿಬೇಕು. ಇವತ್ತಿನ ಅಧಿಕಾರಿ ವರ್ಗ ಆಗ್ಲಿ, ಒಂದು ಎಂಟೈರ್ ಬ್ಯೂರೋಕ್ರಸಿ ಆಗ್ಲಿ, ಸೆಕ್ರೆಟರಿಯೇಟ್ ಆಗ್ಲಿ, ಯಾರ ನಾಯಕತ್ವ ನಂಬಿ ಅವರು ಕೆಲಸ ಮಾಡಬೇಕು. It will lead to paralysis. It will lead to total paralysis of the governance. ಸರ್ಕಾರ ನಿಜ ನಿಜ ಸರ್ಕಾರ ವಿಶ್ವಾಸ ಇಟ್ಟು ಆಯ್ಕೆ ಮಾಡಿರುವ ಬಹುಮತದ ಸರ್ಕಾರ ಸುಭದ್ರವಾಗಿರ್ಲಿ ಅಂತ ನೀಡಿರುವ ತೀರ್ಪು ಇದು ಅಭದ್ರವಾಗೋ ಸಂದರ್ಭದಲ್ಲಿ ಗಮನ ವಹಿಸಬೇಕಾಗಿರೋದು ನಾವು ನೀವು ಆಗ್ಲಿಂದ ಮಾತನಾಡ್ತಾ ಇರೋ ರೀತಿಯಲ್ಲಿ ಹೈಕಮಾಂಡ್ ಈ ಫಾರಿನ್ ಟ್ರಿಪ್ ನ ನಡುವೆ ರಾಜ್ಯದ ಮತದಾರರ ತೀರ್ಪೇನಿತ್ತು, ಆ ತೀರ್ಪಿಗೆ ಅವಮಾನ ಆಗೋ ರೀತಿಯ ಪರಿಸ್ಥಿತಿ ಏನಿದೆ, ಇದನ್ನು ಸುಧಾರಿಸುವಷ್ಟು ಔದಾರ್ಯ